ವ್ಯವಸ್ಥೆ ಉಂಟು. ಹೌದಾ? ನೀ ಕುಡಿದ ತಂದಿರಾ? ಇಲ್ಲ, ಇವತ್ತು ಹೋಗ್ಲಾಕ ಸ್ವಲ್ಪ ಹೆಚ್ಚಿನ. ಕೊಡ್ಕೊಡು ಮಹಾರಾಜ್ರಿ ಕೂಡ ಸ್ವಲ್ಪ ಕುಡಿದೆ. ಇಲ್ಲೇ ಹೋಗಿ ಆಯ್ತಾ ಕೆಟ್ಟ ವಾಸನೆ ಮಾರ. ಹಾಗೆ ಅಲ್ಲ ಕುಡುಕ್ರಲ್ಲ ಇದನ್ನೇ ಕುಡಿಸ್ತಾ ಇದ್ದಾರಲ್ಲ, ಎಷ್ಟು ಕೆಟ್ಟ ವಾಸನೆ ಐತಿ. ಹೌದು, ಪ್ರಾರಂಭದಲ್ಲಿ ಹಾಗೆ. ಬಾವು ಮೂಗು ಮುಚ್ಕೊಳ್ಳಿ, ಸ್ವಲ್ಪ ಮೂಗು ಮುಚ್ಚಿ ಕುಡಿ, ವಾಸನೆ ಬರುವುದಿಲ್ಲ. ಮಾವಿನಕಾಯಿ ಬದಲಿಗಿದೆ ಸುಳ್ಳಲ್ಲ. ಈಗ ಅಷ್ಟು ವಾಸನೆ ಬರುವುದಿಲ್ಲ ಮಾರೆ. ಅದು ಬರುವುದು ಹಾಗೆ. ಸ್ವಲ್ಪ ಸ್ವಲ್ಪ ಗಂಟು ಸುಡ್ತಾ ಸ್ವಲ್ಪ ಕುಡಿಯುವುದಾ? ನೀವು ಕುಡುವುದಿಲ್ಲ ಎಂತ ಮಾಡುದ? ಹಾಗೆಲ್ಲ ಅವನೇ ಅಭ್ಯಾಸ. ನೀವು ಉಬ್ಬುದ್ಯಾಗೂ ಉಂಟ್ರಿ ಮರ್ರೆ, ಸ್ವಲ್ಪ ಕುಚು ಕುಚು ಮಾಡಿ ಉಬ್ಬು ಕೈಲಿ. ಅವತ್ತು ನಕ್ಕಿ ಕಾತ ಕೈ ಸ್ವಲ್ಪ ಕ್ರಮ ಬಿಟ್ಟರು. ಕುಡಿಯುವಾಗ ಒಂದು ಕ್ರಮ ಉಂಟು. ಅಜ್ಜಯ್ಯ ಅಜ್ಜಯ್ಯ ಅಪ್ಪ ಇಲ್ಲಿ ಕೂತ ಮಹಾರಾಜ ಜೀವಂತಿದ್ರ ಎಂತದ ಮಹಾರಾಜನಿಗೆ ಹಾಕುದು ಹಾಕಿ ಬಂದು ಸತ್ತವರಿಗೆ ಆಗುವಂತ್ರೆ ಮೊದಲಿಗಾದ್ರೆ ಚೋಳಿಗಾದ್ರೆ ಅವರಿಗೆಲ್ಲ ಮುಟ್ಟಿದ್ರೆ ಬೇಗ ಶಿವ ಕರ್ಮ ಕ್ರಮದ ಪುಕ್ಕ ಎಂತ ಕರ್ಮ ತಾಮ್ರ ಚೆಮ್ಮಿನಾಗು ಹಪ್ಪು ಆಸ್ತಿ ಬತ್ ಮರ ನೀರು ತೋರ್ತಿ ಎಷ್ಟು ಸಾಯ್ತಿದ್ದೆ ಅದೆಲ್ಲ ಯಾಕಂದ್ರೆ ಕರ್ಮ ನಾನಿ ನೀನ್ ಯಾರು? ವೈದ್ಯ. ಉಳಿದವರಿಗೆಲ್ಲ ಯಾರು ಕುಡಿಬೇಡಿ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಯಾರು ಕುಡಿಬೇಡಿ ಅಂತ ಹೇಳ್ಬೇಕಾದ್ರೆ ನೀನೇ ಕುಡಿತೀಯನ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಮಹಾರಾಜರೇ, ಏನೋ ಕೆಲವೊಂದು ರೋಗಕ್ಕೆ ಇದೇ ಮದ್ದು, ಅದು ಗೊತ್ತುಂಟ ನಿಮಗೆ? ಸರ್ವ ರೋಗಕ್ಕೂ ಸಾರಾಯೇ ಮದ್ದ. ಹಾಗೆ ಹೇಳಿ ಸಾಯ್ಬೇಡ ಮಾರಾಯ, ಮಕ್ಕಳೆಲ್ಲ ಕುಡಿದ್ರೆ ಕಷ್ಟ ಆಗಲ್ಲ. ರೋಗ ಇದ್ದವ್ರಿ ಮಾತ್ರ. ಹೌದೌದು. ನಾನ್ಯಾರು ನೀನ್ಯಾರು? ಮಹಾರಾಜರ ಮುಂದೆ ಕೆಲಸವನ್ನು ಹಾಕಿ ನೀನು ಕುಡಿತೀಯನ? ನಿಮ್ ಎದುರಿಗೆ ನಾ ಕೊಡುದಿಲ್ಲ. ಮರ್ಯಾದೆ ನಿಮ್ಮ ಬೆನ್ನು ಹಾಕಿ ಮರ್ಯಾದೆ ಅಂದ್ರೆ ಇದು. ಹೋಗು ಹೋಗುವ ಏನು ಹೋಗೋಣ ಇರಪ್ಪ ಹೋಗ ಕರ್ಮತ್ತಿರ್ಲಿಕ್ಕೆ ಎಂತ ಸಾಯ್ತೇನೆ. ಮುಂದೆ ಹೋಗುದು ಬಿಟ್ಟು ಹಿಂದಿಂದ ಹಾಕ್ತಿಯಲ್ಲ, ನಾ ಹಿಂದೆ ಬಂದು ಹಾಕೋದಾಯ್ತು ನಿಂಗೆ. ಇದ್ರಲ್ಲಿ ಒಂದ್ ಸ್ವಲ್ಪ ಉಳಿದಿತ್ತು, ಅವ್ರ ಎದುರಿಗೆ ಕುಡುದು ಬೇಡ ಅಂತ ಹೇಳಿ ನಾ ಹಿಂದೆ ಬಂದದ್ದು ಬಿಡ ಎಂತ ಇಲ್ಲ. ಅವ ಕಂಡ್ರೆ ಸಮ ಹೋರಿ ಬಾಯಿರ್ ಕುಡ್ದಂಗ್ ಕುಡಿತ. ನಾವಿಬ್ರು ಕುಡ್ಕೊಂಡು ಒಂಚೂರ ನಂಗೆ ಹೆಚ್ಚಾಯ್ತಾ? ನಿನ್ನ ಕೈಯೆಲ್ಲ ತಂಬಿಯು ಕೊಟ್ರು ನೀನ್ ಹಾಳು ಮಾಡ್ತೆ, ನಾನು ನಿನ್ ಕುಸ್ತಿ ನೀನ್ ಕೈಯೆಲ್ಲ ತಂಬಿಗೆ ನಿಲ್ಲುದಿಲ್ಲ. ಏನು ಕುಡಿದು ಸಾಯ್ತಾ ಮಾರ್ರೆ ನೀನು? ಮಂದಿಗಾಗಿ ಕೊಡುವುದು ಮದುವೆ
ನಾನು ಹೇಳ್ದೆ ಇವನಿಗೆ ಇಲ್ಲ ಒಂದು ಮುಖ ತಿಂದ್ರೆ ಆಗಲಿಲ್ಲ ಹುಡುತಕ್ಕೊಂದು ಹಿಡ್ತಾ ಬೇಕು ಅಂದ ಅವನಿಗೆ. ಈಗ ಒಂದು ನೆಲವೇ ಹಿಡ್ತಾ ಹೇಳ ಮೇಲ. ವೀರಪ್ಪ ವೀರಪ್ಪ ಕುಲದೀಪ ಬಂದು ಸೇರಿತ್ತೆ ಕಾಂತಾರ. ಕಾಂತಾರ ಎರಡನೇ ಭಾಗ 3 ಆತಿಲ್ಲ ಅದಲ್ವ ಕಾಂತಾರ ಅಂದ್ರೆ ಕಾಡು. ಹೌದಾ? ಒಂದು ಪ್ರಾಣಿ ಕಣ್ಣು piಳಿ ಬಿಡ್ತಾ ಉಂಟಲ್ಲ ಪಡ. ಹೊಡಿನಿ ಬಾಬಾ. ಇವತ್ತೊಂದು ಭರ್ಜರಿ ಪೇಟೆ ಆಗ್ಬೇಕು. ಬಿಡುದಿಲ್ಲ ಇವತ್ತು. ವೀರಪ್ಪ ಬಿಲ್ಲು ಕೊಡ ಅಂತಂದ್ರೆ ಬಿಲ್ಲು ಕೊಡ. ಬಿಲ್ 995 ಚಿತ್ತೂರು ಪೂಜೆದಾಗ ಕೊಟ್ಟು ಬಂದ ಆಯ್ತು. ಹೌದಾ ಚಿತ್ತೂರು ಪೂಜೆದಾಗ 995 ಈಗ ಅದೇ ಬಂತು. ಅದಲ್ವ ಪ್ರಾಣಿಯನ್ನು ಹೊಡೆಯುವುದಕ್ಕೆ ಬಿಲ್ ಕೊಟ್ಟು ಸಾಯ. ಎಲ್ಲಿ ಮಂಗ ಮರ ಹೇಳಿದ್ರು ಬಿಡುದಿಲ್ಲ ಈಗ. ಬಿಡು ಕೊಡ ಬಾಳ ಬಿದ್ದು ಮಂಗನಾಗಿತ್ತು. ಬಾಳ ಬಾಣ ಹೊಡೆಯುವುದು ಹೇಗೆ? ನೀವು ತಲೆ ಬಿಸಿ ಮಾಡಬೇಡಿ. ಬಿಲ್ಲು ಇನ್ನೊಂದು ಬಿಲ್ ಇತ್ತು ಸೇರಿಸಿ ಕೊಟ್ಟು ಬಿಡಿ ಅಂತ ಬಿಡುದಿಲ್ಲ ಈಗ. ನಿಶೆಯಲ್ಲಿ ಬೇಟೆಯಾಡುತ್ತಿರಲಾಗ ನಿಶೆಯಲ್ಲಿ ಬೇಟೆಯಾಡುತ್ತಿರಲ ಸಮಯದಲ್ಲಿ ಕೇಳುವಂತ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ನೀಡಬೇಕು. ಸರಿಯಾದ ಪ್ರಶ್ನೆ ಕೇಳ. ಸರಿಯಾಗಿ ಪ್ರಶ್ನೆ ಕೇಳ್ತೇವೆ, ಉತ್ತರ ಸರಿಯಾಗಿರಬೇಕು. ನಿಮ್ಮಲ್ಲಿ ಜಯರತ್ನ ಯಾರ? ಅವ ಎಲ್ಲಿದ್ದಾನೆ? ಅವ ಹೇಗಿದ್ದಾನೆ? ಅವ ನಮಗೆ ಬೇಕು. ಅದನ್ನ ಹೇಳಿ ಇಲ್ಲಿಂದ ನಡೆ. ತೋರಿಸ್ತಿದ್ರೆ ನಿನ್ನ ಮಂಡೆ ಹೊಡೆದು ಬಿಸಾಕಿ. ಶುರು ಮಾಡಿ ಇದು ಮಾಡಿ ಬದ್ಯ ಕಾಲಡಿ ಕಾಲಡಿ ಎಂತ ಕಾಲಡಿ ಹಬ್ಬ ಹಬ್ಬ ಕಾಲಡಿ ಹಬ್ಬ ಹಬ್ಬ ಹಾಗೆ ಶುರು ಮಾಡ.
ಎಂತ ಮಾಡಿದೆ ನಿನಗೆ ಜಯರತ್ನ ಬೇಕಾ ಸೇರಿಸಬೇಕು. ಬೇರನ್ನು ತೋರಿಸುವುದಲ್ಲ ಹಾ. ತಲ್ಲ ಮಾಡುವಂತ ಬಾರ ಹೀಗೆ. ನಿನ್ನ ತಲೆ ಹೊಡಿತೇವೆ. ನಾನು ಹೊಡಿಬೇಡ ಹೊಡಿಬಾರ್ದು. ನಿನ್ನ ಕಾಲು ಬೇಕಂದ್ರೆ ಹಿಡಿತೆ ಅವ ಎಲ್ಲಿದೆ ಹೇಳು. ನಾನು ಬಾಬುದವ ಹಾ. ಜಯರತ್ನ ಇಲ್ವೋಣ ಎಲ್ಲಿ, ಎಲ್ಲಿ, ಎಲ್ಲಿ? ಕಂಠ ಪೂರ್ತಿ ಕುಡಿದಿದ್ದಾರೆ. ತಡ ಮಾಡುವಲ್ಲ ಇವನ ರಟ್ಟಿಗೆ ಕೈ ಹಾಕಿ ನಡೆದ ಹೊಲವನ್ನು ಬೇಡಲೆನು ನಡೆದು ನಮಸ್ಕಾರ ಕೊಡುವುದು ಯಾರಿಗೆ ನಿನಗೆ ಹೆಣ್ಣು ಗಂಡ ಗೊತ್ತಾಗೋದಿಲ್ವಾ ಎಂದಿದೆ ಪಾಪಿ ಮುಂದೆ ಬಾರೋ ಮುಂದೆ ಹಿನ್ಮುಖ ಹೇಳಿದ್ದ ಉಂಟು ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ ದೂರ ಆಡ್ತಾ ಇದೀಯಾ ಕುಡ್ಕೊಂಡು ಬಂದೇನೋ ಕೊಡೋದು ಏ ಪಾಪಿ ಯಾವತ್ತು ನಿನ್ನ ಸ್ವಂತ ಖರ್ಚಿನಲ್ಲಿ ಕುಡಿದವನು ನೀನಲ್ಲ ಸ್ವಂತ ದುಡ್ಡು ಕೊಡು ಮಾಡ ನನಗೆ ಯಾರಾದ್ರೂ ಕೊಟ್ರೆ ಮೂಗಿಗೆ ಬರುವ ತನಕ ಏರಿಸಿಕೊಳ್ತೀಯ ಭಾವ ಕೊಡ್ರ ಯಾರ ಭಾವ ಕೊಡ್ರ ಭಾವ ಕೊಟ್ರ ನೀನು ಕುಡಿದೀಯಾ ಪೂರ ಕೊಡೋದ ಕಣ್ಬೇಡ ಕಣ್ಣಿ ಬೆಳಕ ಕಣ್ಬಿಡು ಕತ್ತಲ ಯಾಕೋ ನನ್ನ ತಮ್ಮನಾಗಿ ಹೊಟ್ಟೆ ಉರಿಸ್ತೀಯ ಹೇಳು ನಿನಗೆ ಹೊಟ್ಟೆ ಉರಿತೆ ನನಗೆ ಹೊಟ್ಟೆ ಕರ್ಲಾರ ಸುಟ್ಟೋಯ್ತು ನೀವೇ ಹಾಕಿಲ್ಲ ಹಾಗೆ ಆಗಿದೆ ಹಾಗಾಗಿದೆ ಏಯ್ ಬಾಯಿಲಿ ಬಾಯಿಲಿ ನನ್ನ ಗಂಡನ ಜೊತೆಯಲ್ಲಿ ಬೇಟೆಗೆ ನೀನು ಹೋಗಿದ್ದೀಯ ತಾನೆ ಹೌದಕ್ಕ ಅವ್ರು ಯಾರು ಬಂದ ಹಾಗೆ ಕಾಣಿಸುವುದಿಲ್ಲ ನೀನೊಬ್ಬನೇ ಬಂದಿದ್ದೀಯಾ ಹೌದಕ್ಕ ಯಾಕೆ ಅವ್ರು ಬರ್ಲಿಲ್ಲ ಎಲ್ಲಿ ಹೋದ್ರು ಅವರು ನಾವು ಬೇಟೆಗಾಗಿ ಹೋದವರು 3 ದಿಕ್ಕಿನ ಬೇಟೆ ಆಯ್ತು ಅಲ್ಲಿ ಕುಳಿತ ಸಂದರ್ಭದಲ್ಲಿ ಇಬ್ರು ಮುಸುಕುದಾರಿಗಳು ಬಂದ ಮುಸುಕುದಾರಿಗಳು ಮುಖ ತೋರಿಸ್ಲಿಲ್ಲ ಮುಖ ತೋರಿಸ್ಲಿಲ್ಲ ಬಂದವರು ಜೋರಾದ್ರ ಏನು ಬಂದವರು ಜೋರಾದ್ರ ನಿಮ್ಮ ಮೇಲೆ ನಮ್ಮ ಮೇಲೆ ಚಕ್ರವರ್ತಿಗಳ ಮೇಲೆ ಅದೇ ಚಕ್ರವರ್ತಿ ಮೇಲೆ ಜೋರ ಚಕ್ರವರ್ತಿ ಅದೇ ಅಕ್ಕ ಬಂದವ್ರು ಕೇಳಿದ್ರು ಗೊತ್ತಾ ಏನ್ ಕೇಳಿದ್ರು ಜೈಲಲ್ಲಿದ್ದಾರು ಯಾರು ಜೈಲಲ್ಲಿದ್ದಾರು ಕೇಳಿದ್ರು ಕರುಣಾನಿಧಿ ಯಾರು ಅಂತ ಕೇಳಲಿಲ್ವಾ ಅದು ನಮ್ಮ ಬೇವ ಅಯ್ಯೋ ಪಾಪಿ ಜಯರತ್ನ ಅದೇ ಅಕ್ಕ ಹಾಗೆ ಕೇಳ್ತಾರೆ ಅಂತ ಆದ್ರೆ ಚಕ್ರವರ್ತಿಗಳ ಮುಖ ಪರಿಚಯ ಇಲ್ಲ ಅಂತ ಆದ್ರೆ ಅವರು ಇಲ್ಲಿಯವರಲ್ಲ ಹೊರಗಿನವರೇ ಎನ್ನುವುದು ಸ್ಪಷ್ಟ ಹೊರಗಿನವರೇ ಆಮೇಲೆ ನನಗೂ ಸಿಟ್ಟು ಬಂತು ಜಯರತ್ನ ಯಾರನ್ನು ತೋರಿಸುವುದರಿಂದ ಮಂಡೆ ಹೊಡೆದು ಹಾಕ್ಲಿಕ್ಕೆ ಹೋದೆ ಹೀಗೆ ಹಿಡ್ಕೊಂಡು ಹೊಡೆದಕ್ಕೆ ಯಾವ್ದಾದ್ರೆ ಹೇಗಾದ್ರೂ ಪೆಟ್ಟು ಬೀಳುದೆ ಹೊಡೆದಿಯಾ ಹೊಡೆದಿಲ್ಲ ಅವ್ರು ಹೊಡೆದು ನನಗೆ ಸರಿ ಹೊಡೆದ್ರಕ್ಕ ಆಮೇಲೆ ಬಾವು ಹೇಳ್ಕೊಂಡು ಹೋದ್ರಕ್ಕ ಚಕ್ರವರ್ತಿಗಳನ್ನ ಅಪಹರಿಸಿಕೊಂಡು ಹೋದ ಮಗನೇ ಯಾರಿರಬಹುದು ಕಂದ ಹೇಳುವವರು ಮಂತ್ರಿ ಭೂಪತಿ ಹೌದು ಚಕ್ರವರ್ತಿಗಳ ಅಪಹರಣ ಆದಂತ ಸಂದರ್ಭದಲ್ಲಿ ಮೂಲ ಶೋಧನೆಯನ್ನು ಮಾಡುವುದಕ್ಕೆ ಹೋಗಿ ಮೂಲ ಶೋಧನೆಯಲ್ಲಿ ಸಿಕ್ಕಂತ ಸಾಕ್ಷ್ಯಾಧಾರಗಳ ಪುರಾವೆಯ ಮೇರೆಗೆ ಚಂದ್ರಗಿರಿಯವರ ಕೈವಾಡ ಉಂಟು ಎನ್ನುವುದನ್ನು ಸ್ಪಷ್ಟಪಡಿಸಿಕೊಂಡಿದ್ದೇನೆ ಚಂದ್ರಗಿರಿಯವರು ಹೌದು ಚಂದ್ರಗಿರಿಯವರು ನೋಡು ನೀನಂತೂ ಸಾಯ್ಲಿಕ್ಕೆ ಇದ್ದವ ನನ್ನನ್ನು ಸಾಯಿಸ್ತೀರು ಸ್ವಲ್ಪ ಸರಿ ಇಲ್ಲ ಮೇಲೇಳು ನೀ ಹೇಳುದಲ್ಲ ಅದನ್ನ ತುಳು ಮಾಡಬೇಡ ಆದರೆ ಅದೇ ಒಂದು ಬಾ ಒಂದು ಹಿಡ್ಕೊ ಬೇಡ ಕೂತ್ಕೋ ಕೂತ್ಕೋ ಏ ಪಾಪಿ ಇಲ್ಲೆಲ್ಲ ಹೊತ್ತು ಮಾಡಬೇಡ ಆ ಕಡೆ ಆದ್ರೂ ಹೋಗಿ ಸಾಯು ಕೂತ್ಕೊಂಡು ಹೇಳುತ್ತೇನೆ
ಮತ್ತೆ ಎಂತ ಮಾಡು ಬೇಡ ಅಲ್ಲಿ ಕೆಳಗೆ ಹೋಗಿ ಮಲ್ಕೋ ಮತ್ತೆ ವಿಚಾರಿಸ್ತೇನೆ ಉಸಿರು ಎತ್ತಲಿಕ್ಕಿಲ್ಲ ಸುಮ್ಮನಿರು ಅಲ್ಲೇ ಅಲ್ಲ ಕೊಡಕ್ ಮಾಡಿದೀಯೇನು ಮಾತಾಡ್ಬೇಡ ಮಂತ್ರಿ ಭೂಪತಿ ಮಹಾರಾಣಿ ಚಂದ್ರಗಿರಿಯವರು ಚಕ್ರವರ್ತಿಗಳನ್ನು ಅಪಹರಿಸಿದ್ದಾರೆ ಖಂಡಿತ ನಮ್ಮ ಬಿಯಗರವರು ಅಲ್ಲಿ ಅಧಿಕಾರಿಗಳು ಹೌದು ಹಾಗಾದ್ರೆ ಈ ವಿಚಾರವನ್ನ ಬಿಯಗರು ಎನ್ನುವಂತ ಕಾರಣಕ್ಕಾಗಿ ಕೈ ಬಿಡುವ ಹಾಗಿಲ್ಲ ಚಂದ್ರಗಿರಿ ಅಧಿಕಾರಿ ಆಗಿರುವಂತ ಧರ್ಮನಂದನ ನಮ್ಮ ಅತಿಥಿಯಾಗಿ ಹೊತ್ತು ನಮ್ಮ ಅರಮನೆಯಲ್ಲೇ ಇದ್ದಾರಲ್ಲ ಅವರಿಗೆ ವಿಚಾರ ತಿಳಿಸಬೇಕು ಬರ್ಲಿಕ್ಕೆ ಹೇಳಿ ಯಾರಲ್ಲ ಧರ್ಮನಂದನ ಸರಿ ಸರಿ ಕಣ್ಣು ಬಿಟ್ಟು ನೋಡೋ ನಿಮ್ ತಮ್ಮನಿಗೆ ಏನಾಗಿದೆ ಅವನಿಗೆ ಭೂತ ಬಿಡ್ತಾರೆ ಯಾರಿಗೋ ಬಾವು ಅಂತ ಹೇಳ್ತಾರೆ ಇವ ಹೀಗಾದದ್ದು ಹೇಗೆ ಅವ ಯಾವಾಗ್ಲೂ ಹಾಗೆ ಹಾಕಿದಾಗ ಆಗಲ್ಲ ಆಗುವನಲ್ಲಪ್ಪ ಧರ್ಮಕ್ಕೆ ಸಿಕ್ಕಿತ್ತು ಬಿಡುವುದಿಲ್ಲ ಅವ ಹೌದಾ ಏನು ಮಹಾರಾಣಿಯವರೇ ಕರೆ ಆಯ್ತಲ್ಲ ಕಾರಣ ಇದೆ ಏನು ಚಕ್ರವರ್ತಿಗಳು ಭೇಟಿಗೆ ಹೋದಂತ ವಿಚಾರವನ್ನು ತಿಳಿದಿರಬಹುದು ತಾವು ತಿಳಿದಿದ್ದೇನೆ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಹಾ ಯಾರು ಅಪರಿಚಿತ ವ್ಯಕ್ತಿಗಳು ಚಕ್ರವರ್ತಿಗಳನ್ನ ಅಪಹರಿಸಿಕೊಂಡೊಯ್ದ್ರಂತೆ ಹೌದಾ ನಮ್ಮ ಮಂತ್ರಿ ಆಗಿರುವಂತಹ ಭೂಪತಿಯ ಶೋಧನೆಯಿಂದ ಸಿಕ್ಕಿದಂತ ಒಂದು ಮಾಹಿತಿ ಏನು ಕೇಳಿದ್ರೆ ಏನದು ಚಕ್ರವರ್ತಿಗಳನ್ನ ಅಪಹರಿಸಿದ್ದು ಚಂದ್ರಗಿರಿಯವರು ಎನ್ನುವ ಹಾಗೆ ನಮ್ಮ ನಾಡಿನವರ ಪ್ರಜೆಗಳಾದವರು ಏನೇ ತಪ್ಪು ಮಾಡಿದ್ರು ತಲೆ ಕೊಡಬೇಕಾದ್ದು ಮಹಾರಾಜನಾದವನ ಕರ್ತವ್ಯ ತಾನೆ ಹೌದು ಆದ್ದರಿಂದ ನಿಮ್ಮ ಪ್ರಜೆಗಳು ಮಾಡಿರುವಂತಹ ಅಪರಾಧಕ್ಕಾಗಿ ಈ ಹೊತ್ತು ನೀವು ಶಂಕಿತ ಆರೋಪಿ ಎಂದೆನಿಸಿಕೊಂಡಿದ್ದೀರಿ ಶಂಕಿತ ಆರೋಪಿ ಎನ್ನುವ ಹಾಗೆ ಸಾಬೀತು ಆಗಬೇಕು ಅಂತಾದ್ರೆ ಸರಿಯಾದ ಸಾಕ್ಷ್ಯಾಧಾರ ಎನ್ನುವಂಥದ್ದು ಬೇಕಲ್ಲ ಸಿಕ್ಕಲ್ಪಟ್ಟಿರುವಂತಹ ಸಾಕ್ಷ್ಯಾಧಾರಗಳು ಕೆಲವಷ್ಟುಂಟು ನಿಶಾನೆಯ ತುಂಡುಗಳು ಹಾಗೂ ಆಯುಧದ ತುಣುಕುಗಳು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಶ್ವಾನದಳವನ್ನ ಪರೀಕ್ಷೆಗಾಗಿ ಬಿಟ್ಟಾಗ ನೆಲವನ್ನು ಆಘ್ರಾಣಿಸುತ್ತಾ ಚಂದ್ರಗಿರಿಯ ಗಡಿ ಪ್ರದೇಶಕ್ಕೆ ಹೋಗಿ ನಿಂತಿದ್ದಾವೆ ಎಂಬಲ್ಲಿಗೆ ನಿಮ್ಮವರೇ ಅಪಹರಣ ಮಾಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಸಾಕು. ಆಘ್ರಾಣಿಸಿ ಹೋದಂತಹ ಕಾಲಕ್ಕೋಸುಕವಾಗಿ ನಮ್ಮವರೇ ಇಂತಹ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವ ಹಾಗೆ ನೀವು ತೀರ್ಮಾನ ತೆಗೆದುಕೊಂಡದ್ದೇ ಆದ್ರೆ ಇದಕ್ಕೆ ನಾನು ಹೂ ಹಾಕುವ ಹಾಗಿಲ್ಲ. ನಮ್ಮ ನಾಡನ್ನು ಸೇರುವುದರ ಮುಖೇನವಾಗಿ ನಮ್ಮ ಪ್ರಜೆಗಳನ್ನು ಪ್ರಶ್ನೆ ಮಾಡಿ ಆಮೇಲೆ ಇಲ್ಲಿಗೆ ಬರ್ತೇನೆ. ಇಲ್ಲಿಂದ ಹೋಗುವ ಹಾಗಿಲ್ಲ ಅಂತ ಆದ್ರೆ ನಾನು ಅಲ್ಲಿ ಹೋಗ್ಲೇಬೇಕಲ್ಲ. ಒಬ್ಬ ವ್ಯಕ್ತಿಯ ಮೇಲೆ ಒಂದು ಆರೋಪ ಬಂತು ಅಂತಾದ್ರೆ ಇದ್ದ ಸ್ಥಳವನ್ನು ಬಿಡುವ ಹಾಗಿಲ್ಲ. ಇದು ರಾಜಕೀಯ ಶಾಸನ. ರಾಜಕೀಯ ಶಾಸನ ಹೌದು ಮಹಾರಾಣಿಯವರೇ. ನಾನು ಇಲ್ಲಿದ್ದೇ ಆದ್ರೆ ಅಲ್ಲಿಯ ವರ್ತಮಾನ ನನಗೆ ಹೇಗೆ ಗೊತ್ತಾಗ್ತದೆ? ಪರ್ಯಾಯ ವ್ಯವಸ್ಥೆ ಮಾಡೋಣ, ಇಲ್ಲಿಯೇ ಇರಬೇಕು ನೀವು. ಹೌದಾ ಅಮ್ಮ? ಸರಿಯಾದ ಸಾಕ್ಷ್ಯಾಧಾರಗಳು ದೊರಕುವ ತನಕ ಈ ಧರ್ಮನಂದನನ್ನ ಸೆರೆಗಿಡುವುದೇ ಹಾಗೆ ಮಾಡಿ. ಯಾಕೆ ಜೀವ ತಿಂತೀಯ? ನನ್ನ ತಲೆ ಬಿಸಿ ನನಗೆ ನನ್ನ ಹೊಟ್ಟೆ ಉರಿತದೆ ಈಗ. ಯಾರು? ಅವನನ್ನ ಗಡಿಪಾರು ಮಾಡಿದ ಹಾಗೆ ನಿನ್ನನ್ನು ಗಡಿಪಾರು ಮಾಡ್ತೇನೆ. ವಿಜಯ ರತ್ನ, ನೀ ಮಾತಾಡ್ಬೇಡ ಅಂತ ಹೇಳಿದ್ನ. ಮೂಗ್ ಬಿಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಕಡಿಮೆ ಕ್ರಯ ಇದ್ದ ಹಾಕದಿಯೋ. ಯಾವ್ದಾದ್ರು ಒಂದು ಏರುದೇರುದಲ್ಲ. ಮಂತ್ರಿ ಭೂಪತಿ ಮಹಾರಾಣಿಯವರೇ, ಈ ಹೊತ್ತು ನಮ್ಮ ಬಿಯಗುರು ಎಂಬ ಕಾರಣಕ್ಕಾಗಿ ನಾವು ಕೈ ಬಿಡುವ ಹಾಗೆ ಇರುವಂತ ವಿಚಾರ ಅಲ್ಲ. ಆದ್ರೆ ಅವರ ಮನಸ್ಸಿಗೆ ಅದೆಷ್ಟು ನೋವಾಯ್ತೋ ಗೊತ್ತಿಲ್ಲ. ನಮಗೆ ಅನಿವಾರ್ಯ. ಆದ್ರೆ ಒಂದನ್ನ ಮಾತ್ರ ನಾವು ಮರೆಯಬಾರದು. ಏನು? 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎನ್ನುವಂತ ಮಾತಿದೆ ತಾನೆ. ಆದ್ದರಿಂದ ನಿಜವಾದಂತ ಅಪರಾಧಿ ಯಾರು ಎನ್ನುವ ಹಾಗೆ ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚುವಂತ ಕಾರ್ಯ ನಿಮ್ಮದ್ದು. ಶೋಧನೆ ಮಾಡ್ತೇವೆ. ಹಾಗೆ